ಹಿಟ್ ಅಂಡ್ ರನ್ ಮಾಡಿದ್ದಂಥ ಅದರ ಜೊತೆಗೆ ಎಸ್ಕೇಪ್ ಆಗಿದ್ದಂಥವ ಈಗ ಅರೆಸ್ಟ್ ಆಗಿದ್ದಾನೆ. 200 CCTVಯನ್ನು ಚೆಕ್ ಮಾಡಿ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ನವೆಂಬರ್ 13ರಂದು ಕಾಮಾಕ್ಷಿಪಾಳ್ಯ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಘಟನೆ ನಡೆದಿತ್ತು. ಆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿತ್ತು. ಹಿಟ್ ಅಂಡ್ ರನ್ ಮಾಡಿ ಪರಾರಿಯಾಗಿದ್ದ ಆಸಾಮಿ. ಇನ್ನು ನಾನು ತಪ್ಪಿಸ್ಕೊಂಡ್ಬಿಟ್ಟೆ, ಎಸ್ಕೇಪ್ ಆಗಿಬಿಟ್ಟೆ, ಎಲ್ಲೂ ಕೂಡ ಪೊಲೀಸರ ಕೈಗೆ ಸಿಗಾಕೊಳ್ಳಲ್ಲ ಅಂತ ಭಾಳ ನೆಮ್ಮದಿಯಾಗಿದ್ದ. ಆತನ ನೆಮ್ಮದಿಯನ್ನು ಭಂಗ ಮಾಡಿದ್ದಾರೆ ಕಾಮಾಕ್ಷಿಪಾಳ್ಯದ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ. ಠಾಣೆ ವ್ಯಾಪ್ತಿಯಲ್ಲಿ ಚೆಕ್ ಮಾಡ್ತಾ ಹೋಗಿದ್ದಾರೆ. ಬೈಕ್ನಲ್ಲಿ ಹೋಗ್ತಾ ಇದ್ದಂಥ 20 ವರ್ಷದ ಶಶಿಕುಮಾರ್ ಸ್ಥಳದಲ್ಲೇ ಸಾವನ್ನಪ್ಪಿದ್ದ. ಕಾರು ಗುದ್ದಿಸಿ ಎಸ್ಕೇಪ್ ಆಗಿದ್ದ ಚಾಲಕ ಇದೀಗ ಅರೆಸ್ಟ್ ಆಗಿದ್ದಾನೆ. ವೈಟ್ ಕಾರಿಗೆ ರಿಮ್ ಇರಲಿಲ್ಲ. ಈ ಅಂಶದ ಆಧಾರದ ಮೇಲೆ ಪತ್ತೆ ಹಚ್ಚಲಾಯಿತು. ಬೆಂಗಳೂರು ನಗರದಲ್ಲಿ ಸುಮಾರು 7,000 ಕ್ಯಾಮ್ರಾಗಳಿವೆ. 7,000. ಯಾರು ಏನೇ ಮಾಡಿದ್ರೂ ಕೂಡ ಬಿಡಲ್ಲ ಅಂತ ಹೇಳಿ DCP ಅನಿತಾ ಹದ್ದಣ್ಣವರ್ ಹೇಳಿದ್ದಾರೆ. ವಾಹನಕ್ಕೆ ಡಿಕ್ಕಿ ಪಡಿಸಿದಾಗ ಅವನು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. 24 ಇದೇ ತಿಂಗಳ ನಮ್ಮಲ್ಲಿ ಕಾಮಾಕ್ಷಿಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ತಿಗರಪಾಳ್ಯ ಪಿನ್ಯಾದಿಂದ ಬರುವಂಥ ಮೇನ್ ರೋಡಿಗೆ ಒಂದು ಆಕ್ಸಿಡೆಂಟ್ ಆಯಿತು. ಇದರಲ್ಲಿ 20 ವರ್ಷದ ಹುಡುಗ ಶಶಿಕುಮಾರ್ ಅನ್ನೋನು ಬೈಕ್ನಲ್ಲಿ ಬರಬೇಕಾದ್ರೆ ಒಂದು ಅಪರಿಚಿತ ವಾಹನಕ್ಕೆ ಡಿಕ್ಕಿ ಪಡಿಸಿದಾಗ ಅವನು ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಅಂತ ನಮಗೆ ಸ್ಪಾಟ್ ಇನ್ಸ್ಪೆಕ್ಷನಲ್ಲಿ ಗೊತ್ತಾಯಿತು. ನಂತರ ಈ ಒಂದು ಪ್ರಕರಣದಲ್ಲಿ ಅಪರಿಚಿತ ವಾಹನ ಹಾಗೂ ಆರೋಪಿ ಪತ್ತೆ ನಿಮಿತ್ತ ನಾವು ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಆಗಿರುವಂಥ ಯೋಗೇಶ್ ಅವರ ನೇತೃತ್ವದಲ್ಲಿ ಒಂದು ವಿಶೇಷ ತಂಡ ಮಾಡಿ ಈ ಅಪರಿಚಿತ ವಾಹನ ಪತ್ತೆ ಸಂಬಂಧ ಕಾರ್ಯಾಚರಣೆ ಮಾಡಿದಾಗ ಆವಾಗ ನಮಗೆ ಈ ವಾಹನ ಅಪಘಾತ ನಡೆದ ಸ್ಥಳದಿಂದ ಬಿಟ್ಟು ಅಪರಿಚಿತ ವಾಹನ ಎಲ್ಲಿಂದ ಬಂತು ಹಾಗೂ ಎಲ್ಲಿ ಹೋಯಿತು ಅಂತ ಸುಮಾರು CCTV ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡಿ ಹಾಗೂ ಮಾಹಿತಿಯನ್ನು ಕಲೆ ಹಾಕಿದಾಗ ನಮಗೆ ನಮ್ಮ ಏನು ತಂಡ ಇದೆಯಲ್ಲ, ತನಿಖಾ ತಂಡ, ಇದು ಒಂದು ಸುಮಾರು 200ಕ್ಕಿಂತೂ ಹೆಚ್ಚು CCTV ಪರಿಶೀಲನೆ ಮಾಡಲಾಗಿ ನಮಗೆ ನಂತರ ಲಾಸ್ಟಿಗೆ ಈ ವೆಹಿಕಲ್ ಎಲ್ಲಿಂದ ಬಂತು ಅಂತ ಹೋಗಲಾಗಿ ನೆಲಮಂಗಲ ಟೋಲ್ವರೆಗೂ ಕೂಡ ನಾವು ಅಲ್ಲಿವರೆಗೂ ಹುಡುಕೊಂಡು ಹೋಗಿ ಈ ಒಂದು ಅಪರಿಚಿತ ವಾಹನ ಅದು ಒಂದು ಶಿಫ್ಟ್ ವೆಹಿಕಲ್ ಅಂತ ಗೊತ್ತಾಯಿತು, ನಂಬರ್ ಗೊತ್ತಾಯಿತು. ಹೀಗಾಗಿ ನಾವು ಆರೋಪಿಯನ್ನು ಪತ್ತೆ ಹಚ್ಚಲಿಕ್ಕೆ ಸುಲಭ ಆಯಿತು ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಾಗೂ ಈ ಒಂದು ಅಪಘಾತ ಪಡಿಸಿರುವುದು ಸಡನ್ ಆಗಿ 14ನೇ ಕ್ರಾಸ್ನಿಂದ ತಿಗರಪಾಳ್ಯ ಮೇನ್ ರೋಡಿಗೆ ಬಂದಿದಾಗ ಅಪೋಸಿಟ್ ಆಗಿ ಬರ್ತಾ ಇರುವಂಥ ಬೈಕ್ ಸವಾರ ಸಡನ್ ಆಗಿ ಯಾವುದೇ ಥರ ಸಿಗ್ನಲ್ ಇರ್ತದನ್ನೇ ಮೇನ್ ರೋಡಿಗೆ ಸೇರ್ಕೊಂಡಿರುವಂಥ ಕಾರನ್ನ ನೋಡಿಬಿಟ್ಟು ಬ್ರೇಕ್ ಹಾಕಿ ಸ್ಕಿಡ್ ಆಗಿ ಕಾರ್ ಒಳಗಡೆ ನುಗ್ತಾನೆ. ಹೀಗಾಗಿ ಅವನಿಗೆ ಅಲ್ಲೇ ಪೆಟ್ಟಾಗಿ ಸ್ಥಳದಲ್ಲಿ ಮೃತಪಡ್ತಾನೆ. ಪೊಲೀಸರಿಗೂ ಕೂಡ ಇವರು ಅಪಘಾತ ಪಡಿಸಿರುವ ವಾಹನದವರು ಯಾವುದೇ ಥರ ಮಾಹಿತಿ ಕೊಡದೇನೆ ಅಲ್ಲಿಂದ ಪರಾರಿ ಆಗ್ತಾರೆ. ಹೀಗಾಗಿ ಅವ್ರನ್ನ ತನಿಖೆ ತಂಡ ಅವರನ್ನ ಪತ್ತೆ ಹಚ್ಚೋದ್ರಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. 24 ಇದೇ ತಿಂಗಳ ನಮ್ಮಲ್ಲಿ ಕಾಮಾಕ್ಷಿಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ತಿಗರಪಾಳ್ಯ ಪಿನ್ಯಾದಿಂದ ಬರುವಂಥ ಮೇನ್ ರೋಡಿಗೆ ಒಂದು ಆಕ್ಸಿಡೆಂಟ್ ಆಯಿತು. ಇದರಲ್ಲಿ 20 ವರ್ಷದ ಹುಡುಗ ಶಶಿಕುಮಾರ್ ಅನ್ನೋನು ಬೈಕ್ನಲ್ಲಿ ಬರಬೇಕಾದ್ರೆ ಒಂದು ಅಪರಿಚಿತ ವಾಹನಕ್ಕೆ ಒಂದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಈ ಪ್ರಕರಣ ಅಲ್ಲಿಗೆ ಮುಚ್ಚೋಯ್ತು ಅಂತ ಕೆಲವು ಜನ ಅಂದ್ಕೊಂಡಿದ್ರೇನೋ ಗೊತ್ತಿಲ್ಲ. ಇವನು ಒಂದು ರೀತಿ ಹೋಗಿ ಚಾಪೆ ಕೆಳಗೆ ನುಗ್ಗುವಂಥ ಪ್ರಯತ್ನ ಮಾಡಿದ್ದಾನೆ. ಪೊಲೀಸರು ರಂಗೋಲಿ ಕೆಳಗೆ ನುಗ್ಗಿ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಹೇಗೆ ಭಾಳ ರೋಚಕವಾಗಿ ಇತ್ತು ಅಂತ ಕಾಣಿಸುತ್ತೆ. ಈ ಟೆಕ್ನಿಕಲಿ ಹೇಗೆ CCTVಗಳನ್ನು ಟ್ರೇಸ್ ಮಾಡ್ತಾ ಹೋಯಿದ್ರು ಇವರು, ಯಾವ ರೀತಿ ಸುಳಿವು ಇಲ್ಲಿ ಪತ್ತೆ ಆಯಿತು ಅಂತ ಹೇಳಿ. ಏನು ಹಿಟ್ ಪ್ರಕರಣ ಏನಿತ್ತು 13ನೇ ತಾರೀಕು ಇದೊಂದು ಪ್ರಕರಣ ನಡೆದಿರುತ್ತೆ. ಈ ಪ್ರಕರಣ ನಡೆದ ಬಳಿಕ ಏನು ಆರೋಪಿ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಏನು ಕಾಜಿ ಮೊಹಿದ್ದೀನ್ ಅಂತ ಹೇಳಿ ಈತ ಆರೋಪಿ ಈಗ ಬಂಧಿತನಾಗಿರುವಂತದ್ದು. ಸೊ ಈತ ಎಸ್ಕೇಪ್ ಆಗಿರ್ತಾನೆ. ಅಂದ್ರೆ ನವೆಂಬರ್ 13 ಕಾಮಾಕ್ಷಿಪಾಳ್ಯ ಸಂಚಾರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆಯುತ್ತೆ. ಬೈಕ್ ನಲ್ಲಿ ಹೋಗ್ತಿದ್ದಂತ ಸುಮಾರು 20 ವರ್ಷದ ಶಶಿಕುಮಾರ್ ಏನಿದೆ ಈತ ಮುಂದೆ ಬರುವಂತ ಕಾರನ್ನು ನೋಡಿ ಏಕಾಏಕಿ ಗಾಬರಿ ಆಗ್ತಾನೆ. ಮತ್ತೆ ಬೈಕಿನಿಂದ ಸ್ಕಿಡ್ ಆಗಿ ಬೀಳುವಂತದ್ದು. ಬಿದ್ದ ನಂತರ ಆತ ನೇರವಾಗಿ ರಸ್ತೆ ಕೆಳಗೆ ಬಿದ್ದಾಗ ಕಾರು ಆತನ ಮೇಲೆ ಹರಿದಿರುತ್ತೆ. ಹರಿದ ನಂತರ ಆತ ಏನು ಕಾರ್ನ ಚಾಲಕ ಇದ್ದ ಕಾಜಾ ಮೊಹಿದ್ದೀನ್ ಆತ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ.
ಸೊ ಸುಮಾರು 3-4 ದಿನಗಳ ನಂತರ ಅಂದ್ರೆ ಈ ಪ್ರಕರಣ ದಾಖಲಾಗುತ್ತೆ ಯಾವಾಗ ಇನ್ಸಿಡೆಂಟ್ ಬೆಳಕಿಗೆ ಬರುತ್ತಾ ಬಂದ ನಂತರ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆ ಪ್ರಕರಣವನ್ನು ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡಿಕೊಂಡು ಇಡೀ ಇನ್ಸಿಡೆಂಟ್ ಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನ ಕಲೆ ಹಾಕ್ತಾ ಹೋಗುವಂತದ್ದು. ಈ ಸಂದರ್ಭ ಸುಮಾರು 200 CCTVಗಳನ್ನ ಚೆಕ್ ಮಾಡುವಂತದ್ದು, ಈ ತರ ಬೇರೆ ಬೇರೆ ಮಾಹಿತಿಗಳನ್ನು ಕೂಡ ತೆಗೆದುಕೊಳ್ಳುವಂತದ್ದು. ಈ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕಿದ ಬಳಿಕ ಇದು ಚನ್ನರಾಯಪಟ್ಟಣ ಮೂಲದ ಓರ್ವ ಏನು ಕಾಜಾ ಮೊಹಿದ್ದೀನ್ ಏನು ಇದನ್ನ ಆರೋಪಿತ ಈತ ಮಾಡಿರುವಂತದ್ದು ಬೆಳಕಿಗೆ ಬರುತ್ತೆ. ಯಾವಾಗ ಇಲ್ಲಿ ಅನ್ನು ಮಾಡಿ ಆತ ಮೃತಪಡ್ತಾನೆ, ತಕ್ಷಣ ಪೊಲೀಸರ ಭಯದಿಂದ ಆತ ಇಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಪೊಲೀಸರು ತನಿಖಾ ಸಂದರ್ಭ ಸುಮಾರು 200ಕ್ಕೂ ಹೆಚ್ಚು CC ಕ್ಯಾಮೆರಾ ದೃಶ್ಯಾವಳಿಗಳನ್ನು ನೋಡಿ ಅದರ CC ಕ್ಯಾಮೆರಾದಲ್ಲಿ ನಂಬರ್ ಪ್ಲೇಟ್ ಗಳನ್ನು ತೆಗೆದುಕೊಳ್ತಾರೆ. ಅದಾದ ನಂತರ ಟೋಲ್ ಗಳ ಮುಖಾಂತರ ಆತ ಎಸ್ಕೇಪ್ ಆಗಿರೋದಿರ್ಬೋದು ಮತ್ತು ಅವನ ಟವರ್ ಡಂಪ್ ಏನಿತ್ತು ಅವೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿದಾಗ ಈತನ ಆರೋಪಿ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷ್ಯಾಧಾರಗಳು ಪತ್ತಾಗುತ್ತೆ. ಬಳಿಕ ಆತನನ್ನು ವಶಕ್ಕೆ ವಿಚಾರಣೆ ಮಾಡಿದಾಗ ಇಡೀ ಘಟನೆ ಬಗ್ಗೆ ಆತ ಬಿಚ್ಚಿಡುವಂತದ್ದು. ಸೊ ಅಂದ್ರೆ ಈ ಹಿಟ್ಟನ್ನು ಮಾಡಿ ನಾನು ಎಸ್ಕೇಪ್ ಆಗ್ಬಿಡ್ಬೋದು, ಈಜಿಯಾಗಿ ಪೊಲೀಸರು ಕಣ್ತಪ್ಪಿಸ್ಕೊಂಡು ಹೋಗ್ಬೋದು ಅಂತ ಹೇಳ್ತಾ ಅಲ್ಲಿಂದ ಎಸ್ಕೇಪ್ ಆಗಿರ್ತಾರೆ. ಆದ್ರೆ ಪೊಲೀಸರು ಇದೀಗ ಅದನ್ನು ಬಂಧಿಸಿ ತನಿಖೆಯನ್ನು ಕೂಡ ಮುಂದುವರಿಸಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್.